ಬೆಳಗಾವಿಯಲ್ಲಿ 142 ಉದ್ಯಾನಗಳಿವೆ. ಅದರಲ್ಲಿ 50ಕ್ಕೂ ಅಧಿಕ ಉದ್ಯಾನಗಳಲ್ಲಿ ಮಕ್ಕಳಿಗೆ ಅಂತಾನೆ ವಿವಿಧ ಆಕರ್ಷಕ ಆಟಿಕೆ ಪರಿಕರಗಳನ್ನ ಅಳವಡಿಸಲಾಗಿದೆ. ಆ ಆಟಿಕೆ ಪರಿಕರಗಳನ್ನ ಬಳಸಿಕೊಂಡು ಮಕ್ಕಳು ರಜಾ ದಿನಗಳಲ್ಲಿ ಮತ್ತು ಸಾಯಂಕಾಲ ಅಷ್ಟೊತ್ತಿಗೆ ಅಲ್ಲಿ ಆಟ ಆಡಿ ಸಖತ್ ಎಂಜಾಯ್ ಮಾಡ್ತಾರೆ. ಹಾಗಾದ್ರೆ ಬೆಳಗಾವಿಯಲ್ಲಿ ಇರುವಂತಹ ಉದ್ಯಾನಗಳಲ್ಲಿ ಈ ಆಟಿಕೆ ಸಾಮಗ್ರಿಗಳು ಯಾವ ರೀತಿಯಾಗಿವೆ, ಸದ್ಯಕ್ಕೆ ಅವುಗಳ ಸ್ಥಿತಿಗತಿ ಯಾವ ರೀತಿ ಇದೆ ಮತ್ತು ಅವುಗಳಲ್ಲಿ ಆಟ ಆಡುವಂತ ಮಕ್ಕಳು ಏನ್ ಹೇಳ್ತಾರೆ, ಅವ್ರ ಜೊತೆಗೆ ಬಂದಂತ ಪಾಲಕರು ಏನ್ ಹೇಳ್ತಾರೆ ಮತ್ತು ಈ ಉದ್ಯಾನಗಳ ನಿರ್ವಹಣೆಯ ಹೊಣೆ ಹೊತ್ತಿರುವಂತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸರ್, ಈಗ ಬೆಳಗಾವಿಯ ಬಹುತೇಕ ಗಾರ್ಡನ್ಗಳಲ್ಲಿ ಮಕ್ಕಳ ಆಟಿಕೆ ಸಾಮಾನುಗಳು ಮುರಿದು ಬಿಟ್ಟಿವೆ. ಸ್ವಚ್ಛತೆನೂ ಇಲ್ಲ, ನಿರ್ವಹಣೆಯನ್ನ ಮರೆತು ಬಿಟ್ಟಿದ್ದಾರೆ. ತಾವು ಇಲ್ಲಿನ ಸ್ಥಳೀಯ ನಿವಾಸಿಗಳಾಗಿ ಏನ್ ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ? ಹೌದು, ನಾವು ಈ ದೂರದರ್ಶನದ ಪ್ರವಾಸಿಗಳಾಗಿದ್ದೀವಿ. ನಾವು ಇರೋದು ಇಲ್ಲೇ, ಕಳೆದ ಒಂದು 15 ವರ್ಷದಿಂದ ಇಲ್ಲೇ ಇದೀವಿ. ಮೊದಲು ಗಾರ್ಡನ್ ಇರ್ಲಿಲ್ಲ. ನಾವು ಈ ಗಾರ್ಡನ್ ಅಲಾಟ್ ಆದಾಗ ನಾವೆಲ್ಲರೂ ಖುಷಿಯಾಗಿದ್ವಿ, ಏರಿಯಾದ ಪ್ರವಾಸಿಗಳೆಲ್ಲ. ಇಲ್ಲಿ ಗಾರ್ಡನ್ ಆಗುತ್ತೆ, ಅದನ್ನ ಗಾರ್ಡನ್ ಒಂದು ಇಲ್ಲಿಯ ಜನಗಳಿಗೆ ಅನುಕೂಲ ಆಗುತ್ತೆ. ಸಾಯಂಕಾಲ ದೃಷ್ಟಿಯಿಂದ ಆಯ್ತು, ಮಕ್ಕಳಿಗೆ ಆಯ್ತು, ವಿಹಾರ ಮಾಡ್ಲಿಕ್ಕೆ, ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಮಾಡ್ಲಿಕ್ಕೆ ಅದು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ವಿ. ಅದು ಬರ್ತಾ ಬರ್ತಾ ಇದು ಸ್ಥಿತಿ ನೋಡ್ತಾ ಇದ್ರೆ ಇಲ್ಲಿ ಬೆಳಗಾವಿ ಕಾರ್ಪೊರೇಷನ್ ಅಂಡರ್ ಅಲ್ಲಿ ಬರುತ್ತೆ. ಈ ಕಾರ್ಪೊರೇಷನ್ ಅನ್ನ ಜನ ಇದರಲ್ಲಿ ಏನ್ ಅಧಿಕಾರಿಗಳಿದಾರಲ್ಲ, ಇದ್ರ ಕಡೆ ತಿರುಗಿನೂ ನೋಡಲ್ಲ. ಈಗೇನು ಅವ್ರು ವ್ಯವಸ್ಥೆ ಆ ಸಮಯದಲ್ಲಿ ಏನು ಹೊಸದಾಗಿ ಮಾಡಿದ್ರಲ್ಲ, ಸರ್ಕಾರ ಬದಲಾಯ್ತು, ಆದ್ರೆ ಇವರು ಸ್ಥಿತಿ ಮಾತ್ರ ಸರ್ಕಾರ ಬದಲಾದಂತೆ ಸರ್ಕಾರದಿಂದ ಬರುವಂತ ಪ್ರಯೋಜನ ಇಲ್ಲಿ ಬಂದ್ ಮುಟ್ತಾ ಇಲ್ಲ. ಈಗ ಉದ್ಯಾನವನದ ರೀತಿ ಮುಟ್ತಿಲ್ಲ, ಇದು ಪಾಳು ಬಿದ್ದ ರೀತಿಯಲ್ಲಿ ಆಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಯುವಕರು ಹುಡುಗರೆಲ್ಲ ಬರ್ತಾರೆ, ಬೆಳಿಗ್ಗೆ ಬರ್ತಾರೆ ಆಡ್ಲಿಕ್ಕೆ, ಸಾಯಂಕಾಲ ಬರ್ತಾರೆ. ಹೆಣ್ಮಕ್ಳು ವಾಕಿಂಗ್ ಬರ್ತಾರೆ, ಗಂಡ್ಮಕ್ಳು ವಾಕಿಂಗ್ ಬರ್ತಾರೆ. ಆದ್ರೆ ಇಲ್ಲಿ ಸ್ವಚ್ಛತೆ ಇಲ್ಲ, ಗಾರ್ಡನ್ ಸುವ್ಯವಸ್ಥಿತವಾಗಿ ಕಾಪಾಡ್ಕೊಳ್ತಿಲ್ಲ. ಇದಕ್ ಕಾರಣ ಏನು? ಕಾರಣ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದ್ರ ಬಗ್ಗೆ ಗಮನ ವಹಿಸ್ಬೇಕು. ಇದೇ ರೀತಿ ದುರಸ್ತಿ ಆದ್ರೆ ಇದು ಅನೈತಿಕ ಚಟುವಟಿಕೆಗಳಿಗೆ ಎಡೆ ಮಾಡಿ ಕೊಡ್ತದ. ಇಲ್ಲಿ ಏನಾದ್ರು ಕೆಟ್ಟ ಚಟುವಟಿಕೆಗಳು ಆಗ್ತಾವ, ಆಲ್ರೆಡಿ ಆಗ್ತಿದಾವ, ಗಮನಕ್ಕೇನು ಬಂದಿದಾವ. ಇದ್ರ ಪ್ರವಾಸಿಗಳಾಗಿ ನಮ್ಗೂ ಚಿಂತೆ ಅದ. ಅಷ್ಟೇ ಅಲ್ಲದೆ ನಾವು ಇಲ್ಲಿ ಪ್ರವಾಸಿಗಳಾಗಿ ಇಲ್ಲಿ ಕೆಲವೊಂದಿಷ್ಟು ಗಿಡಗಳನ್ನ ನೆಡ್ತಾ ಇದ್ದೀವಿ. ಈ ಯಾವ್ದಕ್ಕಂದ್ರೆ ಉದ್ಯಾನವನ ಸರಿಯಾಗಿ ಇರ್ಲಿ ಅಂತ ಹೇಳಿ ವಾಲಂಟರಿ ಆಗಿ ನಾವೇ ಮಾಡ್ತಾ ಇದೀವಿ. ಇದನ್ನ ಕಾರ್ಪೊರೇಷನ್ ಇದನ್ನೇ ಗಮನ ಕೊಡಬೇಕು. ಗಮನ ಕೊಡದೇ ಇದ್ರೆ ಇದ್ರ ದುರಸ್ಥಿತಿ ಹೆಚ್ಚಾಗ್ತದೆ ಅಂತ ಹೇಳಿ ನಾನು ತಿಳ್ಕೊತೀನಿ. ಕಾರ್ಪೊರೇಷನ್ ನೀರು, ಶೌಚಾಲಯ. ಈಗ ಇಲ್ಲಿ ಗಾರ್ಡನ್ ಬಂದಿದ್ದೆ, ನೀ ಯಾವ್ಯಾವ ಆಟ ಆಡಿದೆಪ್ಪ ಇಲ್ಲಿ? ನಾರೇ ಜಾರ್ಗುಂಡಿ ಮತ್ ಜೋಕಾಲಿ ಎಲ್ಲಾ ಆಟ ಆಡಿದ್ವಿ. ಇಲ್ಲಿ ಹೇಗಿದೆ ಎಲ್ಲಾ ಜಾರಗುಂಡಿ ಎಲ್ಲಾ ಆಟಿಕೆ ಸಾಮಾನುಗಳೆಲ್ಲ ಸರಿಯಾಗಿದೆ? ಒಂದೊಂದು ಕೆಟ್ಟಿದಾವೆ, ಒಂದೊಂದು ಸರಿಯಾಗಿದಾವೆ. ಯಾವ್ಯಾವ ಕೆಟ್ಟೋಕೆ? ಜೋಕಾಲಿ ಮತ್ರಿ ಅದ ಜಾರ್ಗುಂಡಿ ಹಗ್ಗದ್ರಿ ಮತ್ತ ಅದೆಲ್ಲಾ ತಗ್ಗಾಗಿದಾವ್ರಿ, ಮತ್ ರಾಡಿ ಬೀಡಿ ಬಾಳ ಐತ್ರಿ. ಸ್ವಚ್ಛತೆ ಮಾಡ್ಬೇಕಂತ. ಹಾ ರೀ. ಆಮೇಲೆ ಗ್ಲಿಸರಿನ್ ಮಾಡಿ ಅವ್ನ ಏನ್ ಮೇಂಟೈನ್ ಮಾಡಿರ್ತಾರ? ಒಂದೊಂದ್ಸಲ ಮಾಡ್ತಾರಿ, ಒಂದೊಂದ್ಸಲ ಮಾಡುದಿಲ್ಲ. ನೀನ್ ಯಾವಾಗ ಎಷ್ಟು ದಿನ ಆಯ್ತು ಇಲ್ಲಿ ಬರಕ್ಕೆ? ನಾ ಇಲ್ಲಿ 5-6 ದಿವಸ ಆತ್ರಿ. ಸಾಲ್ ಸುದ್ದಿ ಐತಿ? ಹಾ ರೀ. ಮತ್ತೇನು ಇಲ್ಲಿ ಕುಡಿ ನೀರು ವ್ಯವಸ್ಥೆ ಇದೆ? ಹಾ, ಅದೇ ಖರೆ ಸ್ವಚ್ಛ ಮಾಡ್ತಾರ ಇಲ್ಲ ಗುರ್ತಿಲ್ಲ. ಖರೆ ಕುಡಿಯೋ ನೀರೆಲ್ಲಾ ಸ್ವಚ್ಛ ಅದಾವ. ಸ್ವಚ್ಛ ಇಲ್ಲ? ಹಾ, ಸ್ವಚ್ಛ ಅದಾವು, ಸ್ವಚ್ಛ ಇಲ್ಲ. ಒಮ್ಮೊಮ್ಮೆ ಸ್ವಚ್ಛ ಇರ್ತಾವೆ, ಒಮ್ಮೊಮ್ಮೆ ಸ್ವಚ್ಛ ಇರೋದಿಲ್ರಿ. ಇದು ಶ್ರೀನಗರ್ ಗಾರ್ಡನ್ ಈಗ ಬೇಸಿಗೆ ರಜೆ ಅಲ್ಲ, ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ನಮ್ಗೆ 2 ಮಕ್ಳ ಇದೆ. ಸೊ ಇಲ್ಲಿ ಎಲ್ಲಾ ವ್ಯವಸ್ಥೆ ಎಲ್ಲಾ ಚಲೋ ಇದೆ. ಮೀನ್ಸ್ ಗ್ರೀನ್ರಿ ಎಲ್ಲಾ ಗ್ರೀನ್ ಆಗಿ ಚಲೋ ಇದೆ. ಕುತ್ಕೊಳ್ಳಿಕ್ಕೆ ಎಲ್ಲಾ ಮಸ್ತ್ ಇದೆ. ಬಟ್ ಇನ್ನೊಂದ್ ಏನಂದ್ರೆ ಇಲ್ಲೆಲ್ಲಾ ಜೋಕಾಲಿಗಳು ಅವೆಲ್ಲ ಒಂದ್ ಸ್ವಲ್ಪ ಬಿದ್ಬಿಟ್ಟಿದೆ. ಮತ್ತೆ ನಡು ಕಲ್ಲುಗಳಿವೆ. ಸೊ ಅಕಸ್ಮಾತ್ ಆಡುವಾಗ ಸಣ್ಣ ಮಕ್ಳು ಏನಾದ್ರು ಬಿದ್ರೆ ಬಹಳ ಕಷ್ಟ ಆಗುತ್ತೆ ಅದು. ಆಮೇಲೆ ಇಲ್ಲಿ ಮೇನ್ ವಾಶ್ರೂಮ್ಸ್ ಇಲ್ಲ, ಇನ್ನು ಓಪನ್ ಆಗಿಲ್ಲ. ಅದು ಓಪನ್ ಮಾಡ್ರಿ ಅಂದ್ರೆ ಇನ್ನು ನೀರ್ ಸರಿತಾಗಿಲ್ಲ, ಸೊ ಅದು ಓಪನ್ ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ ಉಳ್ಕಿದ್ದೆಲ್ಲ ನೋಡಿದ್ರೆ ಎಲ್ಲಾ ಊಟ ಗೀಟ ಎಲ್ಲ ತಗೊಂಡ್ಬಂದು ಆರಾಮಾಗಿ ಕುತ್ಕೊಂಡ್ ತಿನ್ಬೋದು. मेरा नाम सोनाक्षी है और इधर खराब हुआ है वो रिपेयरिंग करो। और वो मैं छुट्टी में दर संडे को आती हूँ और वो छोटे बच्चे खेलते हैं ना, फिर उनको लग जाता है, वो प्लीज थोड़ा रिपेयर करो। डेली आता तुम? हाँ, मैं डेली आती हूँ। टॉयलेट और बाथरूम में भी पानी नहीं है, उसको प्लीज रिपेयरिंग करो। पानी की पानी नहीं आ रहा, उसकी सोई करो। ಈಗ ಇಲ್ಲಿ ಗಾರ್ಡನ್ ನಲ್ಲಿ ಎಲ್ಲಾ ಮುರಿದು ಬಿದ್ದಿವೆ, ಜೋಕಾಲಿದು ಎಲ್ಲ. ನಿಮ್ಗೇನ್ ಸಮಸ್ಯೆ ಆಗ್ತಾ ಇದೆ ಆಟ ಆಡಕ್ಕೆ? ಅವನ್ನೆಲ್ಲಾ ಕಸಗಳು ಎಲ್ಲಾ ಬಿದ್ದೈತ್ರಿ. ನಾವ್ ಇಲ್ಲ ಓಣ್ಯಾವ್ರಿ, ಇಲ್ಲಿ ಆಟ ಆಡ್ತೀವ್ರಿ. ಇದೆಲ್ಲಾ ಕಸಗೊಳ್ರಿ ತೆಗಿಬೇಕ್ರಿ. ಅವನ್ನೆಲ್ಲಾ ಮುರ್ದೋದ್ರಿ, ಸಾಮಾನ್ ಜೋಡ್ಸ್ಬೇಕ್ರಿ.
ನಮ್ಗ ಆಟ ಆಡಕ್ರಿ ಸುಲಭ ಆಕೈತಿ. ಮತ್ತೆ ಎಲ್ಲಾ ಕಸ ಗಿಸ ಬಾಳ ಬೆಳೆದಿದೆ. ಅದನ್ರಿ ಕಾರ್ಪೊರೇಷನ್ ಹೇಳ್ರಿ ತೆಗಿಸ್ಬೇಕ್ರಿ. ಈಗ ನೀವ್ ಆಟ ಆಡೋ ಮತ್ತ ಅಲ್ಲಿ ಆಟ ಆಡಕ್ ಹೋಗಲ್ಲ. ಆಟ ಆಡಕ್ ಹೋಗಲ್ಲ ರೀ. ಬಟ್ ಅಲ್ಲೆಲ್ಲಾ ಮುರಿದ್ ಬಿದ್ದಾವಲ್ಲ. ಈಗ ಹೋಗಂಗಿಲ್ರಿ ಮುರ್ದಾವಲ್ಲ ರೀ. ಯಾವಾಗ ಎಷ್ಟ್ ದಿನ ಆಯ್ತು ಮುರಿದ್ ಬಿದ್ದು? ಬಾಳ ದಿನ ಆತ್ರಿ 1 ತಿಂಗಳ ಮ್ಯಾಲ. ಮೊದಲ್ ಆಟ ಆಡ್ತಿದ್ರಿ. ಈಗ ಏನ್ ಕೇಳ್ಕೊಳ್ತೀವಿ? ಅಂದ್ರಿ ಸ್ವಚ್ಛಂಗೆ ಮಾಡುದ್ರಿ ಮತ್ರಿ ಕಸ ಎಲ್ಲಾ ತೆಗದ್ರಿ ಅವನ್ನೆಲ್ಲಾ ಜೋಡ್ಸಿರಿ ಸಾಮಾನ್ ಮಾಡ್ರಿ. ನಿಮ್ ಹೆಸರು? ಯಲಾಲಿಂಗ್. ಇದು ಬೆಳಗಾವಿ ಮಹಾನಗರದಲ್ಲಿರುವಂತಹ ಉದ್ಯಾನಗಳ ಸ್ಥಿತಿಗತಿ. ಬಹುತೇಕ ಮಕ್ಕಳ ಆಟಿಕೆ ಪರಿಕರಗಳು ಹಾಳಾಗಿರುವಂತದ್ದು, ತುಕ್ಕು ಹಿಡಿದಿರುವಂತದ್ದು, ಇವುಗಳನ್ನ ತುರ್ತಾಗಿ ದುರಸ್ತಿಪಡಿಸಬೇಕಿದೆ. ಜೊತೆಗೆ ಉದ್ಯಾನಗಳಲ್ಲಿ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಇನ್ನು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ಏನು ಮಕ್ಕಳು ಬಿದ್ದು ಪೆಟ್ಟು ಹಚ್ಚಿಕೊಂಡ್ರೆ, ಗಾಯಗೊಂಡ್ರೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೂಡ ಲಭ್ಯ ಇರಬೇಕಾಗಿದೆ. ಅದರ ಜೊತೆಗೆ ಉದ್ಯಾನಗಳನ್ನ ಏನು ಅವುಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೇಮಕ ಮಾಡಬೇಕಾಗಿದೆ. ಇದೆಲ್ಲವನ್ನೂ ಕೂಡ ನಾವು ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಮಹಾನಗರ ಪಾಲಿಕೆ ಆಯುಕ್ತರು ಈ ಸಮಸ್ಯೆಗಳನ್ನ ಪರಿಹರಿಸಿ ಬೆಳಗಾವಿಯ ಉದ್ಯಾನಗಳನ್ನ ಅಭಿವೃದ್ಧಿಪಡಿಸುತ್ತೇವೆ, ಮಕ್ಕಳಿಗೆ ಆಟ ಆಡುವಂತಹ ಅನುಕೂಲಕರ ವಾತಾವರಣವನ್ನ ನಿರ್ಮಿಸಿ ಕೊಡುತ್ತೇವೆ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ನಾನು ಸಿದ್ದನಗೌಡ ಪಾಟೀಲ್, ಇಟಿವಿ ಭಾರತ, ಬೆಳಗಾವಿ.